ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ಕಾರ್ಯಕ್ರಮ ಯದ್ಭಾವಂ ತದ್ಭವತಿ, ಆನಂದದ ಸಮಯ. ನಿಮ್ಮ ಪ್ರೀತಿಗೆ ಚಿರಋಣಿ, ಧನ್ಯವಾದಗಳು. ಬನ್ನಿ, ನೀವು ಅಷ್ಟಗ್ರಾಮದಲ್ಲಿ ನಡೆದಂತ ಬ್ರಹ್ಮರಥೋತ್ಸವದ ಕಾರ್ಯಕ್ರಮಗಳಲ್ಲಿ ಜನಮೆಚ್ಚಿದ ಕಾರ್ಯಕ್ರಮವನ್ನ ತಾವೆಲ್ಲ ನೋಡಿ ಆನಂದಿಸಿದ್ದೀರಿ. ಹಾಗೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಹೋದ ವರ್ಷ ಅಂದರೆ 20/4/2025 ನಡೆದಂತಹ ಅಮೋಘವಾದ ಬ್ರಹ್ಮರಥೋತ್ಸವ, ಶ್ರೀನಿವಾಸರ ಬ್ರಹ್ಮರಥೋತ್ಸವದ ಸಮಯದಲ್ಲಿ ನಡೆದಂತಹ ಹಿಂದಿನ ದಿವಸ ಅಲ್ಲಿ ಜನಮೆಚ್ಚಿದ ಕಾರ್ಯಕ್ರಮ ಗಜೇಂದ್ರ ಮೋಕ್ಷ. ಗಜೇಂದ್ರ ಮೋಕ್ಷ ಆಗಿ ರಥೋತ್ಸವದ ಮಾರನೆಯ ದಿವಸ ಕುದುರೆ ಉತ್ಸವ, ಅಂದರೆ ಮಕ್ಕಳು ಕಳ್ಳರ ವೇಷವನ್ನು ಹಾಕಿ ಬಾಜೋ ಬಾಜೋ ಎಂದು ಹೋಗುತ್ತಾರೆ. ಆಗ ಭಗವಂತ ಕುದುರೆಯ ಮೇಲೆ ಬೆಳಗಿನ ಜಾವ ಹೊರಟು ಹೋಗುತ್ತಾನೆ. ಮತ್ತೆ ಅವನು ದೇವಸ್ಥಾನಕ್ಕೆ ಬಂದಾಗ ಅಮ್ಮನವರು ಬಾಗಿಲನ್ನೇ ತೆಗೆಯುವುದಿಲ್ಲ, ಎಷ್ಟೇ ಪ್ರಯತ್ನ ಮಾಡಿದರೂ ತೆಗೆಯುವುದಿಲ್ಲ. ಆಗ ಆಂಡಲ್ ಗೋಷ್ಠಿಯ ಮಹಿಳೆಯರು ಬಂದು ಅಮ್ಮನವರಿಗೆ ಕೇಳಿದ ಪ್ರಶ್ನೆಗೆ ಸಮಾಧಾನವಾಗಿ ಉತ್ತರವನ್ನು ಹೇಳಿ ಅಮ್ಮನವರಿಗೆ ಸೂಕ್ತವಾದಂತಹ ಸಾಕ್ಷಿಯನ್ನು ನೀಡುತ್ತಾರೆ. ಆಗ ಅಮ್ಮನವರು ಬಾಗಿಲನ್ನು ತೆಗೆಯುತ್ತಾರೆ. ಆಗ ಎಲ್ಲ ಮಹಿಳೆಯರು ಭಗವಂತನನ್ನ ಕೊಂಡಾಡಿ ಲಾಲಿ ಹಾಡನ್ನು ಹಾಡುತ್ತಾ ದೇವಸ್ಥಾನದೊಳಗೆ ಹೋಗುತ್ತಾರೆ. ಮೂರನೇ ಕಾರ್ಯಕ್ರಮ ಓಕಳಿ ಕಾರ್ಯಕ್ರಮ. ಈ ರಥೋತ್ಸವವಾದ ಮೇಲೆ, ಎಲ್ಲ ಕಾರ್ಯಕ್ರಮವಾದ ಮೇಲೆ ಅರಿಶಿಣವನ್ನ ಬಂದು ಮಹಿಳೆಯರು ಕುಟ್ಟಿ ಅದರಲ್ಲಿ ಇದ್ದ ಊರಿನ ಕನ್ಯೀಯರ್ ಮುಖ್ಯಸ್ಥರು ಯಾರಿರ್ತಾರೆ ಅಂಥವರಿಗೆ ಓಕಳಿ ಸ್ನಾನವನ್ನ ಮಾಡಿಸ್ತಾರೆ. ನಾಲ್ಕನೆಯದು ಹಾಸನ ಜಿಲ್ಲಾ ಸಾಲಿಗ್ರಾಮದಿಂದ ಗಂಗಾಜಲವನ್ನು ತಂದು ಊರಿನ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿ ದೇವಸ್ಥಾನದಲ್ಲಿ ತಂದು ಪೂಜೆಯನ್ನ ಮಾಡುತ್ತಾರೆ. ಅದು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಕೊನೆಯಲ್ಲಿ ಹುಲಿಕಲ್ ಕೆರೆಯಲ್ಲಿ ತೆಪ್ಪೋತ್ಸವ ನಡೆಯುತ್ತದೆ. ತೆಪ್ಪೋತ್ಸವವು ಸಹ ಸಾಮಾನ್ಯವಾಗಿ ನಾವು ಕಂಡಂತೆ ಬಹಳ ಅದ್ಭುತವಾಗಿರುತ್ತದೆ. ಎಲ್ಲವನ್ನ ವೀಕ್ಷಿಸಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ 20/4/2025 ಬ್ರಹ್ಮೋತ್ಸವ ನಡೆದ ಸಂದರ್ಭದಕ್ಕಿಂತ ಮುಂಚೆ ಗಜೇಂದ್ರ ಮೋಕ್ಷ ನಡೆಯಿತು. ಆ ವಿಡಿಯೋವನ್ನು ಹಾಕಿದ್ದೇವೆ, ಪೂರ್ತಿಯಾಗಿ ನೋಡಿ. ಗಜೇಂದ್ರ ಮೋಕ್ಷದ ಸಂದರ್ಭದಲ್ಲಿ ಬಾಣವನ್ನು ತಯಾರಿಸ್ತಕ್ಕಂಥ ಆಚಾರ್ಯರು ಬಂದು ಭಗವಂತನ ಮುಂದೆ ತಮ್ಮ ತಯಾರು ಮಾಡಿರ್ತಕ್ಕಂತಹ ಬಾಣವನ್ನು ಇಟ್ಟು ಒಂದು ಕಡೆಯಿಂದ ಕಟ್ಟಿ ಕಂಬಕ್ಕೆ, ಇನ್ನೊಂದು ಕಂಬಕ್ಕೆ ಕಟ್ಟಿ ಪೂಜೆಯನ್ನು ಮಾಡಿಸಿ ಬಾಣವನ್ನು ಬಿಡುತ್ತಾರೆ. ಆ ಬಾಣವು ಈ ತುದಿಯಿಂದ ಆ ತುದಿಗೆ ಹೋಗಿ ಆ ತುದಿಯಿಂದ ಈ ತುದಿಗೆ ಬಂದಾಗ ನಮ್ಮ ರಥೋತ್ಸವ ಸುಗಮವಾಗಿ ನಡೆಯುತ್ತದೆ ಎಂದು ಎಲ್ಲರ ಅಭಿಪ್ರಾಯವಾಗಿರುತ್ತದೆ ಮತ್ತು ಅದು ಭಗವಂತನ ಇಚ್ಛೆ ಎಂದು ಎಲ್ಲರೂ ನಂಬಿರುತ್ತಾರೆ. ಆ ಬಾಣ ಬಿಡುವ ಸಂದರ್ಭವನ್ನು ನೀವು ಈಗ ನೋಡಿ ಆನಂದಿಸಿ. ಅನಂತರ ಗರುಡೋತ್ಸವ ರಾಜಬೀದಿಯಲ್ಲಿ ಮೆರವಣಿಗೆ ಹೋಗುವ ಸಂದರ್ಭವನ್ನು
ತಾವೆಲ್ಲ ನೋಡಬಹುದು. ಬನ್ನಿ. पश्यति पौत्रं प्रप्रजया पशुधन्यधनैर्जायते यस्यैवं यजुषो होत्रं जुह्वति यदुषेण एवं वेद पुराणवाचन संभावना ಈಗಲ್ಲ आचार्य अच्छे ओय ओ ನಮಸ್ಕಾರ ಡ್ಯಾಡಿ. ಓಹೋ, ಬನ್ನಿ ಮಕ್ಕಳ, ಏನು ಸಮಾಚಾರ, ಇಷ್ಟು ಬೇಗ ಬಂದುಬಿಟ್ಟಿದ್ದೀರಿ? ಅದೇ ನಿನ್ನೆ ಹಾಸನ ಜಿಲ್ಲೆ ಹುಲ್ಕಲ್ ಗ್ರಾಮದಲ್ಲಿ ಮಕ್ಕಳು ಮೈಯಿಗೆ ಮುಖಕ್ಕೆಲ್ಲ ಬಣ್ಣ ಹಾಕ್ಕೊಂಡು ಬಾಜೋ ಬಾಜೋ ಅಂತ ಬರ್ತಾಯಿದ್ರಲ್ಲ, ಅದನ್ನು ತೋರಿಸಿದ್ರಿ. ಮತ್ತು ಏನೋ ದೇವಸ್ಥಾನ ಹತ್ರ ಬಂದು ಆಂಡಾಳ್ ಗೋಷ್ಠಿಯವರು ಒಳಗಡೆ ಸ್ವಲ್ಪ ಜನ, ಹೊರಗಡೆ ಸ್ವಲ್ಪ ಜನ ಬಾಗಿಲು ಹಾಕಿ ಸಂವಾದ ಅಂದರೆ ವಾದ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಅದನ್ನು ಇವತ್ತು ತೋರಿಸ್ತೀನಿ ಅಂತ ಹೇಳಿದ್ರಲ್ಲ ಡ್ಯಾಡಿ, ಅದಕ್ಕೆ ಬಂದಿದ್ವಿ ಡ್ಯಾಡಿ. ಓಹೋ, ಹಾಗಾದರೆ ಎಲ್ಲ ಫ್ರೀ ಮಾಡ್ಕೊಂಬಿಟ್ಟು ಬಂದಿದ್ದೀರಿ. ಕೂತ್ಕೊಳ್ಳಿ ತೋರಿಸ್ತೀನಿ. ಅಲ್ಲಿ
ಎಲ್ಲ ಇವಾಗ ದೇವಸ್ಥಾನ ಹತ್ರ ಬಂದಿದ್ದಾರೆ. ದೇವರು ಬಾಗಿಲನ್ನ ಹಾಕ್ಬಿಟ್ಟು ದೇವಸ್ಥಾನ ಬಾಗಿಲು ಹಾಕ್ಬಿಟ್ಟಿದೆ. ಇಲ್ಲಿ ಹೊರಗಡೆಯಲ್ಲಿ ಅರ್ಧ ಜನ ಇದ್ದಾರೆ, ಒಳಗಡೆ ಅರ್ಧ ಜನ ಇದ್ದಾರೆ. ಆ ಒಳಗಡೆ ಆ ಯೂಟ್ಯೂಬ್ ಮಾಮ ಹುಲ್ಕ್ನವರು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಹೊರಗಡೆಲಿಲ್ಲ. ಅದರಿಂದ ನಿಮಗೆ ಹೊರಗಡೆ ಕಾರ್ಯಕ್ರಮ ಏನೂ ಗೊತ್ತಾಗಲ್ಲ, ಒಳಗಡೆ ಕಾರ್ಯಕ್ರಮ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ಇದಾದಮೇಲೆ ಅಮ್ಮನವರು ಇವರ ಸಾಕ್ಷಿ ಎಲ್ಲ ಹೇಳಿದ್ಮೇಲೆ ಕೊನೆಯಲ್ಲಿ ಒಪ್ಕೋತಾರೆ. ಆಗ ಒಪ್ಕೊಂಡ್ಮೇಲೆ ಬಾಗಿಲು ತೆಗೆದಾಗ ಅಲ್ಲಿರ್ತಕ್ಕಂಥ ಎಲ್ಲ ಆಂಡಳಗೋಷ್ಠಿಯವರು ಸಂತೋಷದಿಂದ ಭಗವಂತನ ಕೊಂಡಾಡ್ತಾರೆ. ಅಮ್ಮ ಅವ್ರನ್ನೂ ಲಾಲಿ ಹಾಡಿ ಇದು ಮಾಡ್ತಾರೆ. ಭಗವಂತನನ್ನು ಲಾಲಿ ಹಾಡಿಸಿ ಒಳಗೆ ಕರ್ಕೊಬರೋ ಸನ್ನಿವೇಶ ನೋಡೋಣ ಬನ್ನಿ. ಇಷ್ಟೊತ್ತು ಮಕ್ಕಳ ಎಲ್ಲ ಕಾರ್ಯಕ್ರಮ ನೋಡಿದ್ರಿ. ಈಗ ದೇವಸ್ಥಾನದ ಹತ್ರ ಎಲ್ಲ ನಿಂತಿದ್ದಾರೆ. ಅವರ ವಾದ ವಿವಾದಗಳನ್ನು ನೋಡೋಣ ಬನ್ನಿ. ಇಲ್ಲಿ ಇವರೇನು ತೆಗೆದೇ ಇಲ್ಲಪ್ಪ ಇವರು. ನೀವು ಬಂದೋಗಪ್ಪ, ದೇವ್ರು ಬರ್ತಾರೆ, ನಾವು ಬಿಡೋದು. ಹಾಗೇ ಇರಿ. ಹಾಗಿದ್ರೆ ಕುಂಭಾರನ ನೀವು ಅಂತ ಅಮ್ಮನವರು ಪ್ರಶ್ನಿಸುತ್ತಿದ್ದಾರೆ. ಹೌದು, ಧರಣಿಧರ ಭೂಮಿಯನ್ನ ಹೊತ್ತಿರುವಂತಹನು ನಾನು. ಹಾಗಿದ್ರೆ ಭೂಮಿಯನ್ನು ಹೊತ್ತಿರುವ ಆದಿಶೇಷ ಎಂದರೆ ಅಮ್ಮನವರು ಪ್ರಶ್ನಿಸುತ್ತಿದ್ದಾರೆ. ನಾನು ದುಷ್ಟರನ್ನ ಮರ್ದಿಸುವವನು. ಹಾಗಾದ್ರೆ ಹಾವನ್ನು ಮರ್ದಿಸುವ ಎರಡನೇ ಎಂದು ಅಮ್ಮನವರು ಪ್ರಶ್ನಿಸುತ್ತಿದ್ದಾರೆ. ಅಂತ ಹೆಸರು. ಹಾಗಾದರೆ ಎಂದು ಅಮ್ಮನವರು ಪ್ರಶ್ನಿಸುತ್ತಿದ್ದಾರೆ. ಅಮ್ಮ ಏನ್ ಹೇಳಿದ್ರು ಅದಕ್ಕೆ ಒಂದೊಂದು ನೀವು ಹೇಳ್ತಾ ಇದ್ದೀರಿ. ನಾವು ಏನ್ ಹೇಳ್ಬೇಕು ಅಂತ ನಾನು ಎಲ್ಲಾ ರೀತಿಯಲ್ಲೂ ನಿಮಗೆ ವಿವರಣೆ ಕೊಡ್ತಾ ಇತ್ತು ಯಾರ್ಯಾರು ಅಂತ. ಆದ್ರಿಂದ ನಾನು ನಿನ್ನ ಪತಿ ಬಂದಿರೋದು ಭಾಳ ಬಡಿತಾ ಇರೋದು. ಮದುವೆ ಆಗಿ ಇನ್ನೂ 2 ದಿನಗಳಾಗಿಲ್ಲ. ಈ ನಡುರಾತ್ರಿಯಲ್ಲಿ ಎಲ್ಲಿಗೆ ಹೋಗಿದ್ರಿ ನೀವು? 2 ದಿನಕ್ಕೇನೆ ನಾವು ಹೋಗಿದ್ವಿ. ತಮ್ಮ ದೇಹದಿಂದ ಗಂಧದ ದ್ರವ್ಯಗಳ ಪರಿಮಳ ಬರುತ್ತಿದೆಯಲ್ಲ, ಇದಕ್ಕೆ ಏನು ಹೇಳುತ್ತೀರಿ? ಕಾಡ ಸುಗಂಧ ದ್ರವ್ಯ ಪರಿಮಳ ಹೆಂಗ್ ಬರುತ್ತೆ ಅಂತ ಅಮ್ಮ ಪ್ರಶ್ನಿಸುತ್ತಿದ್ದಾರೆ. ನಾವು ಕಾಡಿನಲ್ಲಿ ಸಂಚರಿಸುವಾಗ ಅತ್ಯಂತ ಪರಿಮಳದ ಪುಷ್ಪಗಳು ಮೈ ತಾಗಿ ಅದು ಮೈಗೆ ಅಂಟಿಕೊಂಡು ನಿಮಗೆ ಆ ಪರಿಮಳ ಬರ್ತಾ ಇದೆ. ಮತ್ತೇನು ಅನುಮಾನ ಮಾಡಬೇಡಿ. ನಾವೇನು ಅದರ ಯಾವ ವ್ಯತ್ಯಾಸಕ್ಕೂ ಹೋಗಿಲ್ಲ. ದಯವಿಟ್ಟು ಭಾಗ ತೆಗೀರಿ. ಹಾಗೆ ಮೈಯಲ್ಲೆಲ್ಲ ಕರ್ಚಿಕಾಯ ಎಲ್ಲ ಇದೆಯಲ್ಲ, ಇದಕ್ಕೆ ಹೇಳ್ತೀರಾ ನೀವು? ಹೂವಿನ ಗಿಡದ ಜೊತೆಗೆ ಗಿಡನೂ ಇರುತ್ತೆ ಕಾಡಿನಲ್ಲಿ. ಹೋಗುವಾಗ ಮುಳ್ಳು ಕೂಡ ಮೈ ಕೈಗೆ ತರಿಸಿ ಗಾಯಗಳಾಗಿದೆ. ಅಷ್ಟೇ ಹೊರತು ಏನು ಅಲ್ಲ. ತುಟಿಗಳು ಕೆಂಪಾಗಿ ಕಾಣಿಸುತ್ತಿದೆಯಲ್ಲ, ಇದಕ್ಕಾದರೂ ಸರಿಯಾಗಿ ಹೇಳಿ. ಅದು ಪ್ರಾಣಿಗಳನ್ನ ಎಬ್ಸೋದಿಕ್ಕೆ ಶಂಖನಾದ ಮಾಡಿ ಅದು ಶಂಖ ಒತ್ತಿ ಒತ್ತಿ ಅದು ಕೆಂಪಾಗಿದೆ ಹೊರತು ಇನ್ನೇನು ಅಲ್ಲ. ಹೇಳಿದಕ್ಕೆಲ್ಲ ಒಂದೊಂದು ಕಾರಣ ಕೊಡ್ತಾ ಇದ್ದಾರೆ. ಎಲ್ಲರೂ ಲಿಪ್ಸ್ಟಿಕ್ ಮಾಡ್ತಾರೆ, ಎಲ್ರಿಗೂ ಕೊಡೋಣ್ವೆ. ಸರಿಯಾದ ಸಾಕ್ಷಿ ಕೊಡಿ. ಹೇಳಿದಕ್ಕೆಲ್ಲ ಏನಾದ್ರೂ ಕಾರಣ ಹೇಳ್ತಾ ಇದ್ದೀರಾ? ಸರಿಯಾದ ಸಾಕ್ಷಿ ಕೊಡಿ. ಸಾಕ್ಷಿ ಕೊಡ್ಬೇಕಾ? ಹಾ ಹಾ ಆಗೋದಿಲ್ಲ. ಇಲ್ಲಿ ಸರಿಯಾಗಿ ನೋಡ್ಕೊಳ್ಳೋರು ಬೇಕು. ಅವನು ಮೀಟರ್ ಅಂತ ಕಳ್ಳ. ಅವನು ನಮ್ಗೆ ಒಟ್ಟು ಸೋಂಬೇರಿ. ಇಲ್ವಾಗ್ಲೂ ಮನೆ ಜನ ಪೂರ ಬಂದಿರಲ್ಲ ಹೇಳಿ ಸುಮ್ಮನೆ ಬೆಂಗಳೂರಲ್ಲೆಲ್ಲ ಸಾಕ್ಷಿ ಬೇಕು. ಸಿಟಿಲಿರೋರೆಲ್ಲ ಆಗಲ್ಲ, ಇಲ್ಲಿರೋರನ್ನ ಹೇಳಿ. ದೀಪಕ್ಕೂ
ಅದೇ ದೀಪ ಕುತ್ಕೊಳ್ಳೋದು ಬಂದು ಎದ್ದಿನಿಂದ ಹೋಗ್ತೀವಿ ಹೇಳಿಲ್ಲ. ವರುಣನು ಬೆಂಗಳೂರಲ್ಲಿ ಕೂತಿದ್ದಾನೆ, ಬರೀ ಬೆಂಗಳೂರಲ್ಲಿ ಕೂತಿರೋರು ಹೇಳಿದ್ರೆ ಆಗೋದಿಲ್ಲ. ಸರಿಯಾದ ರಾಶಿ ಕೊಡಿ. ದಿನ ಉತ್ಸವಾದಿಗಳಿಗೆಲ್ಲ ಸಪೋರ್ಟ್ ಮಾಡೋರಿದ್ರೆ ಹೇಳಿ. ಹಾಗಾದ್ರೆ ಕೈಂಕರ್ಯ ಮಾಡುವ ಮೂಲವನ್ನೇ ನರಸಿಂಹ. ಬೇಡ ಬೇಡ ಬೇಡ. ಅಯ್ಯೋ 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 ಅವನೇ ಒಡವೆ ಕಳ್ಳ. ಸತೀಶ ಪರವಾಗಿಲ್ಲ, ಆದ್ರೆ ಇನ್ನೊಬ್ರನ್ನ ಕೊಡಿ. ಇಬ್ಬಿಬ್ರು ಬೇಕು ಈ ಸಲ ನಮ್ಗೆ. ಒಬ್ರು ಸಂಪತ್ ಮಾಮ ಯಾವ ಹೊಸ್ಮನೆ ಸಂಪತ್ ಮಾಮ ಒಪ್ಕೊಂಡಿದೀವಿ. ಒಪ್ಕೊಂಡಿದ್ದೀವಿ ಮೋಸ ಬಾರಿ. ಒಪ್ಕೊಂಡಿದ್ದೀವಿ. ಸಾಗರ ತನುಜ ಸಂಜಾನೆ ಬಮೆ, ಸಾಗರ ತನುಜ ಸಂಜಾನೆ. ಈ ರಾತ್ರಿಯೊಳೆಂದು ಬಗೆಯಾಗಿ ಸಾಗಲು ಕಾರಣವೇನೋ ನುಡಿ ಸೂರ ನಿನ್ನ ಪೆಸರೇನು. ನನ್ನ ಕೇಳ್ಮಾಧವನೇ ನಾನು ಮಾರಿದವದನೆಯ ಕೇಳು ಪಮೆ, ಮಾರಿದವದನೆಯ ಕೇಳು. ತೀರ ವಸಂತ ಜನಾರಿಯ ಮಾತೆಗೆ ಸೇರು ಹೋಗು ಮತರಾವಾನಿ, ಸೇರು ಹೋಗು ಮತರಾವ. ವಸಂತನಲ್ಲದೆ ಚಕ್ರಧರನೇ ನಾನು ಬಮೆ, ಚಕ್ರಧರನೇ ನಾನು. ದೀನ ಕುಲಾಲನು ನೀನಾಗಿರುತ್ತಿರೆ, ಸಾನುರಾಗದಿ ಕುಂಭವ ಮಾಡೈ ಪೊದೆ, ಸಾನುರಾಗದಿ ಕುಂಭವ ಮಾಡೈ. ಕರುಣಿಮಣಿಯೇ ಕುಲಾಲನಲ್ಲವೇ, ಧರಣಿಧರನೇ ನಾನು ಬಮೆ, ಧರಣಿಧರನೇ ನಾನು. ಗುರುಕಣೀನಾದೊಡೆ ಮಾಂತ್ರಿಕರಿ ಹರೈ, ಬರದಿ ವಲ್ಮೀಕವ ಸೇರೈ ಪೋಗಿ, ಬರದಿ ವಲ್ಮೀಕವ ಸೇರೈ. ಕರುಣಿಮಣಿಯ ಕೇಳುರುಗನಲ್ಲವೇ, ಉರುಗಮತನನೆ ನಾನು ಬಮೆ, ಉರುಗಮತನನೆ ನಾನು. ಗಗಪತಿಯಾದೊಡೆ ಗಗನಕ್ಕೆ ಹಾರುತ್ತ, ತರುಗಳ ಮೇಲಿರು ಪೋಗೈ ದೊಡ್ಡ, ತರುಗಳ ಮೇಲಿರು ಪೋಗೈ. ಕರುಣಿಮಣಿಯ ಕೇಳ್ಗಗಪತಿಯಲ್ಲವೇ, ದೀನವತ್ಸಲ ಹರಿನಾನೇ ಬಮೆ, ದೀನವತ್ಸಲ ಹರಿನಾನೇ. ವಾನರನಾದೊಡೆ ಯೋಚಿಸಲೇತಕ್ಕೆ, ಕಾನನದೊಳಗಿರು ಪೋಗೈ ದೊಡ್ಡ, ಕಾನನದೊಳಗಿರು ಪೋಗೈ. ಕರುಣಿಮಣಿಯ ಕೇಳ್ಕಬೀರನಲ್ಲವೇ, ಪದುಮನಾಭನು ನಾನೇ ಬಮೆ, ಪದುಮನಾಭನು ನಾನೇ. ಪದುಮನಾಭನು ಆದರೆ ನೀವು ಈ ಪರಿರೂಪಗಳ್ಯಾಕೆ ಸ್ವಾಮಿ, ಈ ಪರಿರೂಪಗಳ್ಯಾಕೆ. ಮಾಡಿದರಾಗಿ ಸಂತಸವಾಡಿದರಾಗ, ಸಂತಸವಾಡುತ್ತ ಸರಸದಿ ಬಾಡುತ್ತ ಶೇಷದಲ್ಪದಿ ಶಯನವನೈದರು ಆಗ, ಶಯನವನಗಮೈದರು. ಶ್ರೀರಾಮ
ಕೌಸಲ್ಯೆಯಲ್ಲಿ ಸಂತೋಷವಾಯಿತು ಅಯೋಧ್ಯೆಯಲ್ಲಿ ದಾನ ಧರ್ಮಗಳನ್ನು ರಾಯ ಮಾಡಿದನು ಎಲ್ಲರೂ ಆಡಿ ಏನು ಇದೇನಿಲ್ಲ ಆಡಿ ನಾಳೆ ಸಿಗಲ್ಲ. ಹಂಗೆ ರೌಂಡೇ ಬನ್ನಿ. ಸದಯೋಗತಿ
ಶಾಂತಮಮ್ಮೆ ಆನಂದ ಲಕ್ಷ್ಮೀ ಲಾಲಿ ಹಾಡಿದ ಹೇ ಮಹಾಲಕ್ಷ್ಮೀ ಲಾಲಿ ಹಾಡಿದ ಲಾಲಿ ಹಾಡಿದ ಲಕ್ಷ್ಮೀ ಲಾಲಿ ಹಾಡಿದ ಹೇ ಮಹಾಲಕ್ಷ್ಮೀ ಲಾಲಿ ಹಾಡಿದ ಇವತ್ತು ಸಿಕ್ಕಿದೆ. ಇನ್ನು ಇಂಥ ಅದ್ಭುತವಾದ ದಿವಸವನ್ನು ನೀವು ಕಾಯಬೇಕು ಅಂದರೆ ಒಂದು ವರ್ಷ ಕಾಯಬೇಕು. ಮಹಿಳಾ ಸಂಘದಿಂದ ಎಲ್ಲ ಬಂದು ತಮ್ಮ ಭಗವಂತನಿಗೆ ಲಾಲಿ ಹಾಡನ್ನು ಹಾಡಿ ಬಹಳ ಆನಂದವನ್ನು ಉಂಟು ಮಾಡಿದ್ದಾರೆ. ನೋಡಿ, ಹುಲಿಕಲ್ ಆಂಡಾಳ್ ಗೋಷ್ಠಿಯ ಮಹಿಳೆಯರು ಹಾಡನ್ನು ಹಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಲಾಲಿ ಹಾಡನ್ನು ಹಾಡಿ ಭಗವಂತನಿಗೆ ಪಾತ್ರರಾಗಿದ್ದಾರೆ ಮತ್ತು ನಮ್ಮೆಲ್ಲರಿಗೂ ಆನಂದವನ್ನು ಕೊಟ್ಟಿದ್ದಾರೆ. ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ರಥೋತ್ಸವ ನಡೆಯಿತು. ರಥೋತ್ಸವದ 3ನೇ ದಿವಸ ಕುದುರೆ ಉತ್ಸವ. ಕುದುರೆ ಉತ್ಸವ ಎಂದರೆ ಮಕ್ಕಳಿಗೆ ಬಣ್ಣವನ್ನು ಬಳಿದು ಮಕ್ಕಳನ್ನು ಕಳ್ಳರು ಎಂದು ಭಾವನೆಯಿಂದ ನೋಡಿ ಎಲ್ಲರೂ ಬಂದರು. ಭಗವಂತ ಬಾಗಿಲಿಗೆ ಬಂದಾಗ ಬಾಗಿಲು ದೇವಸ್ಥಾನ ಮುಚ್ಚಿತ್ತು. ಆದರೆ ಆಂಡಾಳ್ ಗೋಷ್ಠಿಯವರು ತಮ್ಮ ಹಾಡನ್ನು ಹಾಡಿ ಭಗವಂತನೇ ಒಳಗೆ ಬರಬೇಕು ಎಂದು ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತನಿಗೆ ಬಂದಿರೋ ಇಲ್ಲಿ ನೋಡಿ, ಇದು ಇಂದು ನಡೆಯತಕ್ಕಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮವನ್ನು ನಾವು ವೀಕ್ಷಿಸಬೇಕು ಎಂದರೆ ಮುಂದಿನ ವರ್ಷ ಮತ್ತೆ ಕಾಯಬೇಕು. ಯಾರಿಗೆ ಬರಲು ಸಾಧ್ಯವಿಲ್ಲವೋ ಗೊತ್ತಾಗುವುದಿಲ್ಲ. ಆದ್ದರಿಂದ ಇಂದು ಎಲ್ಲರೂ ಭಗವಂತನಿಗೆ ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡಿ. ಯಾರು ಬಂದಿರುವುದಿಲ್ಲ, ಗೋವಿಂದ ಗೋವಿಂದ ಗೋವಿಂದ. ಅದ್ಭುತ ಅದ್ಭುತ ದಿನ, ಅದ್ಭುತ ದಿನ. ಯಾರು ಬಂದಿರುವುದಿಲ್ಲ, ವಯಸ್ಸಾದವರಿಗೆ, ಆರೋಗ್ಯವಿಲ್ಲದವರಿಗೆ, ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೆ ಇರುವವರಿಗೆ, ವಿದೇಶದಲ್ಲಿರುವ ಮಕ್ಕಳಿಗೆ ಖಂಡಿತವಾಗಿ ಯೂಟ್ಯೂಬ್ ಮಾಮಾ ಹುಲಿಕಲ್ ಒಂದೇ ಬರೋದು. ಆದಷ್ಟು ಸಾಧ್ಯವಷ್ಟು ಸಬ್ಸ್ಕ್ರೈಬ್ ಮಾಡಿ. ಅಮೇರಿಕಾಗೆಲ್ಲ ಲಾಸ್ ಏಂಜಲ್ ಹೋಗಿ ಬೈಲಹಳ್ಳಿ, ಮಾದಿಹಳ್ಳಿ ಉಗನೆ ಕಾರ್ಯಕ್ರಮವನ್ನು ನೋಡಿ ಎಲ್ಲರೂ ಆನಂದಪಟ್ಟಿದ್ದಾರೆ. ಈ ಸರಿ ನಮ್ಮ ಹುಲಿಕಲ್ ಗ್ರಾಮದ ಆಂಡಾಳ್ ಗೋಷ್ಠಿಯಿಂದ ನಡೆಯತಕ್ಕಂಥ ಸಮಾರಂಭವನ್ನು ನೋಡಿ ಎಲ್ಲರೂ ಪರಮಾನಂದ ಪಡಬೇಕು. ಇಂಥ ಸನ್ನಿವೇಶಕ್ಕೆ ಮಹಿಳಾ ಇವರಾದಂಥ ಸುಮಿತ್ರಾ ಸಂಪತ್ ಕುಮಾರ್ ಅವರಿಗೆ ಮತ್ತು ಕುಮುದಾ ವೆಂಕಟೇಶನ್ ಅವರಿಗೆ ಮತ್ತು ಎಲ್ಲ ಇಲ್ಲಿ ಸೇರ್ತಕ್ಕಂಥ ಮಹಿಳೆಯರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಯೂಟ್ಯೂಬ್ ಮಾಮಾ ಹುಲಿಕಲ್ ಗೋವಿಂದ. ಬಂದಿದ್ರಲ್ವಾ?
ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ಮತ್ತೆ ಅದೇ ದೇವರಿಗೆ ವಿಶೇಷವಾದ ಒಡವೆ ವಸ್ತುಗಳನ್ನು ತಗೊಬಂದು ಅಲಂಕಾರ ಮಾಡಿಸಿ ಎಲ್ಲ ಉತ್ಸವಾದಿಗಳನ್ನು ತುಂಬ ವಿಜೃಂಭಣೆಯಾಗಿ ನಡೆಸಿದ್ದಾರೆ. ಇವತ್ತು ತೀರ್ಥ ಸ್ನಾನ ಅಂದರೆ ದೇವರು ರಥೋತ್ಸವ ಆಗಿ 3ನೇ ದಿವಸ ತೀರ್ಥ ಸ್ನಾನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಯಾರು ರಥೋತ್ಸವಕ್ಕೆ ಈ ವರ್ಷ ಬರೋಕ್ಕಾಗಿಲ್ವೋ ಅವರು ಈ ಮೂಲಕ ನೋಡಿ ಆನಂದಿಸಿ. ಆದರೆ ಮುಂದಿನ ವರ್ಷ ತಪ್ಪಿಸ್ಕೊಳ್ಳದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಮತ್ತು ಹುಲಿಕಲ್ ಗೋಲಾಗೋಷ್ಠಿಗೆ ಇನ್ನೂ ತುಂಬ ಜನ ಸದಸ್ಯರು ಬಂದು ಸೇರಿಕೊಂಡ್ರೆ ಇನ್ನೂ ಅಮೋಘವಾಗಿರುತ್ತೆ. ಹುಲಿಕಲ್ಲಿನ ಪಾರಾಯಣ ಬಹಳ ವಿಶೇಷವಾಗಿ ನಡೆಸ್ಕೊಳ್ತಾ ಇದೆ. ಎಲ್ಲರೂ ಇದರಲ್ಲಿ ವರ್ಷಪೂರ್ತಿ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಪ್ರಯುಕ್ತ ಪಾರಾಯಣ ಇರುತ್ತೆ. ಯಾರ್ಯಾರಿಗೆ ಯಾವಾಗ ಆಗುತ್ತೋ ಅವಾಗೆಲ್ಲ ಬಂದು ಪಾರಾಯಣದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿಸುತ್ತೇನೆ. ಧನ್ಯವಾದಗಳಮ್ಮ. ಅಲ್ಲಿ ಅಶ್ವಾರೂಢನಾಗಿ ಈ 4 ವೇದಿಗಳನ್ನು ಪ್ರದಕ್ಷಿಣೆ ಬರ್ತಾರಂತೆ. ಬಂದಾಗ ಅದ್ರ ಮಧ್ಯೆ ಆರಾಧನಾನಾಂ ಸರ್ವೇಷಾಂ ವಿಷ್ಣೋರಾರಾಧನಂ ಪರಂ ತಸ್ಮಾತ್ ಪರಧರಂ ಪ್ರೋಕ್ತಂ ತದೀಯಾರಾಧನಂ ಪರಂ ಎಂಬಂತೆ ಪರಮ ಧರ್ಮಿಷ್ಠರಾಗಿರ್ತಕ್ಕಂಥ ತದೀಯಾರಾಧನೆಯನ್ನೇ ಮಾಡುವುದರಲ್ಲಿ ಬಹಳ ತತ್ಪರರಾಗಿರ್ತಕ್ಕಂಥ ತಿರುಮಂಗೆಯಾಳ್ವಾರನ್ನು ಕಾಣ್ತಾರಂತೆ. ಅವರನ್ನು ಕಂಡು ಅವರಿಗೆ ಅನುಗ್ರಹಿಸಿ ಕನಕ ದಿವ್ಯಾಭರಣ ಮಂತ್ರರತ್ನ ದಿವ್ಯ ಪ್ರಬಂಧ ನಿರ್ಮಾಣ ಚಾತುರ್ಯ ಮುಂತಾದವುಗಳಿಂದ ದರ್ಶನವನ್ನು ಕೊಟ್ಟು ಗೋಪುರ ದ್ವಾರದ ಸಮೀಪಕ್ಕೆ ಬರ್ತಾರಂತೆ. ಆ ಬರುವಷ್ಟರಲ್ಲಿ ತಿರುಮಂಗೆಯಾಳ್ವಾರರು ಮಹಾಲಕ್ಷ್ಮಿಗೆ ನಿದ್ರೆಯಿಂದ ಎಚ್ಚರವಾಗಬೇಕು ಅಂತ ಹೇಳಿ ತಮ್ಮ ಭೃತ್ಯರನ್ನು ಕರೆದು ವಿಗಾಲೈಕ ತತ್ಪರನಾದ ಆ ಶ್ರೀಮನ್ನಾರಾಯಣನು ಅನ್ಯಕಾಂತಾಕಾಂಕ್ಷನಾಗಿ ವಿಜಯ ಮಾಡಿದರು ಎಂದು ನಿಮ್ಮ ಸಾಮರ್ಥ್ಯವನ್ನು ಅನುಸರಿಸಿ ಆ ಪದ್ಯರೂಪವಾಗಿ ಆ ಘೋಷಿಸ್ತಾರಂತೆ. ಅವಾಗ ಮಹಾಲಕ್ಷ್ಮಿ ನಿದ್ರೆಯಿಂದ ಎಚ್ಚರವನ್ನು ಹೊಂದಿ ಆ ಸಮೀಪದಲ್ಲಿ ಆ ಶ್ರೀಯಪತಿಯಾದಂಥ ಶ್ರೀಮನ್ನಾರಾಯಣನ ಕಾಣೋದಿಲ್ಲ. ಆ ಕಾಡದೇ ಇದ್ದಾಗ ಚಿಂತಾವ್ಯಾಪರಿತರಾಗಿ ಅನನ್ಯ ರಾಘವೇಣಾಗಂ ಭಾಸ್ಕರೇಣ ಪ್ರಭಾಯತ ಸಗಧರ್ಮಚರೀತವ ಲಕ್ಷ್ಮ್ಯಾದಗ ಶ್ರೀಯೇಗೋ ದೇವ್ಯಾ ಕಾರುಣ್ಯ ರೂಪಯ ರಕ್ಷಕ ಸರ್ವಸಿದ್ಧಾಂತೆ ವೇದಾಂತೆ ಗೀಯತೆ ಎಂಬಂತೆ ನಿತ್ಯಾಲಪಾಯಿನಿಯಾಗಿರ್ತಕ್ಕಂಥ ರಕ್ಷಣಾದಿ ಸಮಸ್ತ ಧರ್ಮಕಾರ್ಯಗಳಲ್ಲಿಯೂ ಸಹಚರಿಯಾದಂಥ ನನ್ನನ್ನು ನೀರು ಬಿಟ್ಟು ಬೇರೆ ಕಾಂತಿಯೊಳಗೆ ಆಸಕ್ತನಾಗಿ ಹೋಗಿಲ್ಲ ನೀರು ಎಂದು ಬಹಳ ಕೋಪಗೊಂಡವಳಾಗಿ ಬಾಗಿಲಲ್ಲಿ ಇದ್ದಂತಹ ದಾಸಿ ಜನರನ್ನು ಕರೆದು ಗೋಪುರದ ದ್ವಾರದಲ್ಲಿ ರಕ್ಷಾ ಕವಾಟದ ಬಂಧನವನ್ನು ಬಾಗಿಲನ್ನು ಮುಚ್ಚಿಸುತ್ತಾರಂತೆ. ಕುಚ್ಚಿ ಅಂತ ಹೇಳಿ ಆ ಲಕ್ಷ್ಮೀ ದೇವಿ ಅಪ್ಪಣೆ ಮಾಡ್ತಾಳೆ. ಮಾಡಿದ ತಕ್ಷಣ ಆ ದಾಸಿ ಜನರು ಆ ಗೋಪುರ ದ್ವಾರಕ್ಕೆ ಬಂದು ಅದರ ಬಾಗಿಲನ್ನೆಲ್ಲ ಮುಚ್ಚಿ ಅವರ ಅಂಜಲಿಬದ್ಧರಾಗಿ ಕೈ ಮುಗಿದುಕೊಂಡು ಜಗನ್ಮಾತೆಯ ಸಮೀಪಕ್ಕೆ ಬರ್ತಾರಂತೆ. ಆ ಬರೋ ವರ್ಷದಲ್ಲಿ ಆ ಜಗನ್ನಾಯಕನಾದಂಥ ಆ ಶ್ರೀಯಪ್ಪನಿಯು ಎಲ್ಲ ಆಶ್ರಿತ ಸಂರಕ್ಷಣೆಯನ್ನು ಮುಗಿಸಿ ಏಕಾಂತದಲ್ಲಿ ಗೋಪುರ ದ್ವಾರಕ್ಕೆ ಬಂದು ಕವಾಟ ಬಂಧನವಾಗಿರುವುದನ್ನು ನೋಡ್ತಾರಂತೆ. ನೋಡಿ ಅದನ್ನು ತನ್ನ ಕನಕಮರಗಳಿಂದ ಕೈಗಳಿಂದ ನಾದವನ್ನು ಮಾಡ್ತಾರಂತೆ. ಅವಾಗ ಒಳಗಡೆಯಲ್ಲಿ ಇದ್ದಂತಹ ದಾಸಿ ಜನರು ಸ್ವಾಮಿಯವರು ಬಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳದೆ ಪ್ರತ್ಯುತ್ತರಗಳನ್ನು ಕೊಡೋಕೆ ಶುರು ಮಾಡ್ತಾರಂತೆ. ಏನು ಕೊಡ್ತಾರೆ? ಅಂಗುಲ್ಯಾಕವಾಡಂ ಪ್ರಕಟಿರೆ ಮಾಧವ ಕಿಂ ವಸಂತೋ ನೋ ಜಗ್ರೇ ಕಿಂ ಕುಲಾಗೋದಗಿದರಿದರಗ ಕಿಂ ದೀಪಕ ಫಣೀಂ ಪ್ರಹನ್ ನಾರಂಗೋರಾಜಿ ಮಧ್ಯೆ ಕಿರಟಿ ಭಗವತನ್ನೋ ಹರಿಗಂ ಕಪೀಂದ್ರಗ ಇತ್ಯೇವಂ ಗೋಪಕನ್ಯಾ ಪತಿವಚರಜಿಡಗ ಪಾತುಮಾಂ ಪದ್ಮನಾಭಃ. ಬಾಗಿಲಲ್ಲೇ ಶಬ್ದ ಮಾಡೋ ಯಾರು ಅಂತ ಕೇಳ್ತಾರೆ ಒಳಗಡೆ ಇರ್ತಕ್ಕಂಥ ದಾಸಿಯರು. ಅವ್ರು ಕೇಳಿದಾಗ ಅವರು ಹೇಳ್ತಾರೆ, ನಾನು ಮಾಧವ ಅಂತಾರೆ. ಮಾಧವ ಅನ್ನೋದು ಆ ಶಬ್ದ ಆ ವಸಂತುಗೆ ಹೆಸರು. ಆ ವಸಂತುವಾಗಿರೋ ಪರವಾಗಿಲ್ಲ. ಈಗ 6 ಋತುಗಳಲ್ಲಿ ಸಂಚರಿಸ್ಕೊಂಡು ಇರ್ಬೇಕು, ನೀನು ಇರಬೇಕು. ಹೊರತು ಇಲ್ಲಿಗೆ ಬರೋದು
ಕಾರಣ ಏನು ಅಂತ ಕೇಳ್ತಾರೆ. ಅವಾಗ ಅವರು ನಾನು ವಸಂತನಲ್ಲ ಚಕ್ರಿ ಅಂತ ಹೇಳ್ತಾರೆ. ಚಕ್ರಿ ಅಂತ ಹೇಳಿದ್ರೆ ಕುಲಾಲ ಹೆಸರು. ಕುಲಾಲ ಅಂದರೆ ಅದು ಇದು ಮಾತಾಡಲ್ಲ, ಕುಂಬಾರ ಕುಂಬಾರ ಕುಂಬಾರನಿಗೆ ಏನು ನೀನು ಕುಂಬಾರ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ ಗಾಂಧೀಜಿಯವರು ಹೇಳಿದಾಗ ಧರಣಿಧರ ಅಂತ ಹೇಳ್ತಾರೆ. ಆ ಧರಣಿಧರ ಅಂತ ಹೇಳಿದ್ರೆ ಭೂಮಿಯನ್ನು ಭೂಭಾರವನ್ನು ಹೊರಟಿರ್ತಕ್ಕಂಥ ಆದಿಶೇಷ ಅಂತ. ಅದನ್ನೇನಾದ್ರು ಆದಿಶೇಷ ಅಂತ ಕೇಳಿದ್ರು. ಅಲ್ಲ, ನಾನು ಆದಿಶೇಷ ಅಲ್ಲ, ನಾನು ನೀನು ಆಧಾರದಲ್ಲಿ ಇರಬೇಕೆ ಹೊರತು ಆದಿಶೇಷನಾಗಿದ್ದರೆ ಇಲ್ಲಿ ಯಾಕೆ ಬಂದೆ ನೀನು ಅಂತ ಕೇಳಿದ್ರು. ಆಗ ಶಿವಪತಿ ಹೇಳ್ತಾರೆ, ನಾನು ಫಣೀಂದ್ರನಲ್ಲ, ಫಣೀಂದ್ರ ಮರ್ದನ ಅಂತ ಹೇಳ್ತಾರೆ. ನಾನು ಹಾವುಗಳನ್ನೆಲ್ಲ ಸಂಹಾರ ಮಾಡಿಸೋದು ಹೊರತು ಹಾವಲ್ಲ ಅಂತ ಹೇಳಿದಾಗ ಆ ಚೈತನ್ಯರು ಪುನಃ ಕೇಳ್ತಾರೆ, ಫಣೀಂದ್ರ ಮರ್ದನಾದ್ರೆ ನೀನು ಗರಡಾಗಿರಬೇಕು, ನೀನು ಗರಡನಾಗಿದ್ದರೆ ಈ ಆಕಾಶದಲ್ಲಿ ನೀನು ಸಂಚರಿಸ್ತಾ ಇರಬೇಕೆ ಹೊರತು ಇಲ್ಲಿ ಯಾಕೆ ಬಂದಿ ಅಂತ ಕೇಳ್ತಾರೆ ಅವರು. ಅವಾಗ ಆ ಸ್ವಾಮಿ ಹೇಳ್ತಾರೆ, ನಾನು ಗರುಡನೂ ಅಲ್ಲ ಹರಿ ಅಂತ ಹೇಳ. ಆ ಹರಿ ಶಬ್ದ ಕೇಳಿದ ತಕ್ಷಣ ಹರಿ ಅಂದರೆ ಕಪಿ ಅಂತ ಹೇಳಿದ್ರು. ಕಪಿಯಿಂದ ನೀನು ಕಪಿಯಾಗಿದ್ದರೆ ದೇವಸ್ಥಾನ ಗೋಮರನೋ ಮರನೋ ಎಲ್ಲ ಇರಬೇಕಾಗಿತ್ತು, ಇಲ್ಲಿ ಯಾಕೆ ಬಂತೆ ಅಂತ ಹೇಳಿದ್ರು. ಅವಾಗ ಆ ಸ್ವಾಮಿ ಅವರ ಸೇಠಿಗಳು ಹೇಳ್ತಾರೆ, ಸರಿಯಾಗಿ ಹೇಳೋರು ಬುದ್ಧಿ ಬರೋದೇ ದಾಸಿಗಳಿಗೆ ಅಂತ ಹೇಳಿದ್ರು. ನಾನು ನಿಮ್ಮ ಪ್ರಾಣನಾಯಕಿ ಅಂತ ಲಕ್ಷ್ಮೀದೇವಿಗೆ ನಾನು ವಲ್ಲಭ ಯಜಮಾನ ಅಂತ ಹೇಳಿದ್ರು. ಆ ಶ್ರೀಯಪ್ಪತಿಯ ಸಮಸ್ತ ಪರಿವಾರದೊಡನೆ ಕೋಲಾಹಲವನ್ನು ಮಾಡ್ತಾ ಸ್ವಾಮಿಯ ಸಂದರ್ಶನದಿಂದಲೇ ಅವರು ಪರಮ ಮನಸ್ಕರಾಗಿ ವಶರಾಗಿ ಅಮ್ಮನವರ ಸಮೀಪಕ್ಕೆ ಬಂದು ವಿಜ್ಞಾಪಿಸ್ತಾರಂತೆ. ದಾಸೀಜನಶ್ಚರ ವಲ್ಲಭ ಕಿಂಕರಾಣಂ ದ್ವಾರೇ ರೂಪಸಮರಂ ಕದಳಿ ಫಲಜ್ಞೈ ಹಾಯ್ದೂರ್ಣವೋಕಿದ ರಕ್ತಜಾಲೈ ಮಾತಾ ಪ್ರಸಾದ ವಿವಂಚನೆ ವಲ್ಲಭತೆ. ನಿಮ್ಮ ಎಲ್ಲ ಕೇಳಿದೆ. ಆದರೆ ಧರ್ಮಸೂತ್ರ ಅಂತಂದರೆ ಧಾರಾಳ ಎಂಥದ್ದು ಒಂದು ಲಕ್ಷ್ಮಿ ಅವರ ಟೀಕೆಯಲ್ಲಿ ಹೋಗ್ತಾರೆ. ಎಂಥವರು ಹೇಳ್ಕೊಟ್ಟಿದ್ದಾರೆ. ಆ ಸೂತ್ರ ಅವರು ಅರ್ಧ ಗಂಟೆ ಕಷ್ಟ ಅನ್ನೋದು ಮಾಡಿದ್ದಾರೆ. ಅದಕ್ಕೆ ಒಂದು 4 ಗಂಟೆಗಳ ಪ್ರಯತ್ನ ಮಾಡಿದ್ದೇನೆ. ಅವರಿಗೆ ತಮ್ಮ ಸಂಸ್ಥೆ ಪರವಾಗಿ ವಂದನೆಗಳು. ಮುಂದಿನವರ ಸೇವೆಯಿಂದ ಲಭ್ಯ ಅಂತ ಹೇಳಿ ಅವರು ಪ್ರತಿ ವರ್ಷ ಹೇಳ್ತಾರೆ, ಇನ್ನೊಬ್ಬರು ಹುಡ್ಕೊಳ್ಳಿಕ್ಕೆ ನೀವೇ ಬರ್ಬೇಕು ಅಂತ ಹೇಳ್ತಿದ್ರು. ಹಾಗೆ ಚಂದ ಅಡಿಗೆ ಹೇಳಿ ಅವರಿಗೆ ವಂದನೆ. ಮೃತ್ಯಾಸ್ಮ ಹವ್ಯೇ ನವಸತ್ಯ ಮಿತ್ರಂ ದೇವಂ ಮಿತ್ರದೇಯನ್ನೋಸ್ತು ಅನುರಾಧಾನಂತಾವರ್ಧಯಂತಃ ಸಂದೀವೇನ ಶುಭ್ರಸವೀರಾಃ ನಮೋ ನಮೋ ಭವತಿ ಜಾಯಮಾನೋನ್ಮಾಹಾಂತೆ ಕೃತದಾ ಮೇತ್ಯಗ್ರೇ ಭಾಗಂ ದೇವೇಭ್ಯೋ ವಿದಧಾರಿ ಜಾಯಂತ ಸಂಭ್ರಮಾಃ ವಿಘ್ನಮಾಯುಃ ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ. ಉತ್ತರಿಸ್ತು विश्वेदेवाः अतिथः पञ्चजनाः अतिथ्यातामतिथ्यनित्यं त्वं सर्वदेवाः प्रीतां सर्वदेव्याः प्रीतां सर्वे पितरः प्रीतां सर्वे सर्वज्ञाः प्रीतां सर्वे ऋषयः प्रीतां सर्वे ऋषभ्याः प्रीतां सर्वेदाः प्रीतां सर्वे चिन्ताः प्रीतां सर्वज्ञाः प्रीतां पुण्याहमस्तु शिवमस्तु अष्टमस्तु आरोग्यमस्तु अविघ्नमस्तु अचलम् ऐश्वर्यमस्तु यत्तातं तत्प्रतिहतमस्तु यक्षयोदस्तु शिवं कर्मास्तु शिवः पक्षमस्तु नक्षत्राणि सर्वकर्म समृद्धिरस्तु सर्वधनधान्य संभोगणमस्तु शान्तिरस्तु पुष्टिरस्तु दुष्टिरस्तु शान्तिः पुष्टिः दुष्टिः चास्तु शोभागि इदं विष्णुर्विचक्रनेत्रेधान्यदेवतं समूढमस्यवागं सुरे ॐ भो विष्णुमावाहं पुरुषं सत्यमच्युतमवाहयं वसन्तमाधवमावाहयामि चूर्णकलशदेवता सीता कल्याण में चलो
ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ರಾಮ ಕಲ್ಯಾಣ ವೈಭೋಗಮೇ. ಕೊಂಚ ಎಲ್ಲ ಆಚೆ ನೆತ್ತಿಗೆ ಹಚ್ಕೊಂಡು ಬಿಡಂಗೋ ಮಂಜ ಇತ್ತು ಕೊಡಂಗೋ ಇದು ಹಿಂಗೆ வெச்சுடங்க அப்படியே வெச்சுடங்க அங்கங்கே உங்களுக்கு வெத்தலை பாக்கு வச்சுக்கணும் தேங்காய் வெத்தலை பாக்கு அங்கேண்டு விடங்க பஞ்சு பேருமே ಅದೇ ಅತ್ತ ಪೋಡಂಗ ಇತ್ತು ಮಂಜ ಹಾಂ ಪುಟ್ಟಿನ ಮಂಜ ಪೋಡಂಗ ಇತ್ತು ಪುಟ್ಟಿನ ಮಂಜ ಪೋಡಂಗ ನೆತ್ತಿಗೆ ಹಚ್ಕೊಂಡು ಬಿಡಂಗ ಮಂಜ ಹಚ್ಕೊಂಡು ಬಿಡಂಗ ಹಚ್ಕೊಂಡ್ಬಿಟ್ಟು ಒತ್ತೆ ಪಾಕ ತೆಗೆದುಕೊಂಡು ಓಕೆ 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 ಸರ್.
ಕಾರ್ಯಕ್ರಮ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದ. ಕನ್ವೀನಿಯರ್ ಹುಲಿಕಲ್ ವಿಜಯರಾಘವನ್. ಸ್ಮರಾಮಿ ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಶ್ರೀ ಲಕ್ಷ್ಮೀ ನಾರಾಯಣ ಸಾವಧಾನ ಧ್ರುವಂತೆ ರಾಜ ಧ್ರುವಂತೆ ಇಂದ್ರಶ್ಚಾದಿಷ್ಟ ರಾಷ್ಟ್ರಧಾರಿತಾನ್ ಧ್ರುವಂ ಚೈತಸ್ನಾನ ಮಹೋತ್ಸವ ಪ್ರತಿಷ್ಠಿತಮಸ್ತು. ಪಠ್ಯಪುಸ್ತಕಗಳಲ್ಲಿ avatu mam avatu vattam. ನಮ್ಮ ಪಕ್ಕವಾರ ಹಾಸನ ಜಿಲ್ಲೆ ಹುಲಿಕಲ್ ದೇವಸ್ಥಾನ. ಹಾಸನ ಜಿಲ್ಲೆ ಹುಲಿಕಲ್ ಗ್ರಾಮದ ಕೆರೆಯಲ್ಲಿ ಭಗವಂತನಿಗೆ ತೆಪ್ಪೋತ್ಸವ ನಡೆಯಿತು. ಸ್ವಾಗತ ಸುಸ್ವಾಗತ.
ಅಲ್ಲಿ ಸುಮಾರು ಸಾಯಂಕಾಲ